ಈ ಅಂಬೆಗಾಲು ಇಟ್ಕೊಂಡು ಬರೋದು ಅಂತಾರಲ್ಲ, ಅದು ಮಕ್ಕಳ ಲೈಫಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಮೈಲ್ಸ್ಟೋನು. ಈ ಮೈಲ್ಸ್ಟೋನ್ನ, ಈ ಒಂದು ಹಂತನ ಯಾವ ಮಕ್ಕಳು ಸಹ ಸ್ಕಿಪ್ ಮಾಡಬಾರ್ದು. ಮಕ್ಕಳನ್ನ ಎದ್ದು ನಿಲ್ಲಿಸ್ಕೊಳ್ಳೋದಕ್ಕೆ ಆ ಥರ ಎಲ್ಲ ನಾವು ಟ್ರೈ ಮಾಡಿದಾಗ ಮಕ್ಕಳು ಈ ಥರ ಅಂಬೆಗಾಲು ಇಡೋದನ್ನು ಸ್ಕಿಪ್ ಮಾಡ್ತವೆ. ಇದರಿಂದ ಏನೇನು ಉಪಯೋಗ ಅಂದರೆ, ಅವರ ಒಂದು ಪ್ರತಿಯೊಂದು ಪಾರ್ಟ್ಸು ಸಹ ಇದರಲ್ಲಿ ವರ್ಕ್ ಆಗುತ್ತೆ. ಕೈ ಮುಂದೆ ಇಡಬೇಕು, ಮತ್ತು ಎರಡು ಕಾಲು ಒಂದಾದಮೇಲೆ ಒಂದು ಕಾಲು ಇಡಬೇಕು ನೋಡಿ, ಅಪೋಸಿಟಲ್ಲಿ ಹಿಂಗಿಡಬೇಕು. ಆಮೇಲೆ ಬ್ಯಾಕ್ ಬೋನ್ ಸ್ಟ್ರೆಂತ್ ಆಗುತ್ತೆ, ಆಮೇಲೆ ಕೈಗಳು ಸ್ಟ್ರೆಂತ್ ಆಗುತ್ತೆ, ಮತ್ತು ಮಕ್ಕಳು ಬ್ಯಾಲೆನ್ಸ್ ಕಲಿಯುತ್ತಾರೆ, ಮತ್ತು ಹತ್ತುವಾಗ ಇಳಿಯೋವಾಗ ಅದೆಲ್ಲದರಲ್ಲೂ ಬ್ಯಾಲೆನ್ಸ್ ಕಲಿತಾರೆ. ಮೇಯ್ನಾಗಿ ಈ ಐ ಮತ್ತು ಕೈಗಳು, ಕಣ್ಣು ಮತ್ತು ಕೈಗಳು ಅದೆರಡರ ಕೋಆರ್ಡಿನೇಷನ್ನು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಸೊ ಇದರಿಂದ ಬ್ರೈನ್ ಡೆವಲಪ್ಮೆಂಟು ಸಹ ತುಂಬ ಚೆನ್ನಾಗಾಗುತ್ತೆ. ಸೊ ಅದಕ್ಕೆ ಯಾವಾಗಲೂ ಮಕ್ಕಳಿಗೆ ಈ ಥರ ಆಟ ಆಡೋದಕ್ಕೆ ತುಂಬ ದೊಡ್ಡದಾಗಿ ಜಾಗನ ಮಾಡಿಕೊಡ್ಬೇಕು. ಇವಾಗ ಜಾಗ ಜಾಸ್ತಿ ಇದ್ದಾಗ ಮಕ್ಕಳು ಜಾಸ್ತಿ ಈ ಥರ ಓಡಾಡ್ಕೊಂಡಿರ್ತವೆ ಮನೆ ತುಂಬ. ಮಕ್ಕಳನ್ನ ಈ ಥರ ಓಡಾಡ್ಕೊಂಡು ಇರೋಕ್ಕೆ ಬಿಟ್ಟಾಗ ಯಾರಾದರೂ ಒಬ್ಬರು ಜೊತೇಲಿ ಇರಲೇಬೇಕು. ಇಲ್ಲ ಅಂದರೆ ಮಕ್ಕಳು ಏನಾದರೂ ಬಾಯಿಗೆ ಹಾಕೊಳ್ಳೋದು ಅಥವಾ ಕೆಳಗಡೆ ಬಿದ್ದುಬಿಡೋದು ಆ ಥರ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ಯಾವಾಗಲಾದರೂ ಈ ಥರ ಫ್ಲೋರ್ ಟೈಮ್ ಅಂತ ಕೊಡೋವಾಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು, ಆದಷ್ಟು ಬೆಳಿಗ್ಗೆ ಮಾರ್ನಿಂಗ್ ತಾಯಿಯಾದವ್ರಿಗೆ ಮನೇಲಿ ಯಾರೂ ಸಪೋರ್ಟಿಗಿಲ್ಲ ಅಂತ ಹೇಳಿದ್ರೆ ಬೆಳಿಗ್ಗೆನೇ ಒಂದು 5:30 ಅಷ್ಟೊತ್ತಿಗೆ ಇಲ್ಲ 6 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟು ಎಲ್ಲ ಕೆಲಸನೂ ಮುಗಿಸ್ಕೊಂಡು, ಆ ಡೇಗೆ ಏನೇನೆಲ್ಲ ಬೇಕು ಕುಕ್ಕಿಂಗ್ ಮಾಡೋ ಕೆಲಸ ಎಲ್ಲ ಮುಗಿಸ್ಕೊಂಡು, ಆಮೇಲೆ ಬೇಕಾದರೆ ಬೇರೆ ಕೆಲಸಗಳನ್ನ ಆವಾಗವಾಗ ಒಂದು 5-10 ಮಿನಿಟ್ಸಲ್ಲಿ ಮಾಡ್ಕೋಬೋದು. ಬಟ್ ಕುಕ್ಕಿಂಗ್ ಹಂಗೆ ಮಾಡೋಕ್ಕಾಗಲ್ಲ. ಅದನ್ನು ಮುಗಿಸ್ಕೊಂಡ್ಬಿಟ್ರೆ ಮಕ್ಕಳ ಜೊತೆ ಈ ಥರ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಬೋದು ಆವಾಗವಾಗ. ನೋಡಿ ಇವಾಗ ಇವನೇನು ಮಾಡ್ತಿದ್ದಾನೆ ಅಂದರೆ, ಚಾಪೆದು ಏನು ದಾರ ಸಿಗುತ್ತೆ ಅದನ್ನು ತೆಗೆದು ಬಾಯಿಗೆ ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ. ಸೊ ಈ ಥರ ಎಲ್ಲ ಆಗೋದನ್ನು ನಾವು ಜೊತೆಲೊಬ್ಬರು ಇದ್ದರೆ ತಡಿಬೋದು. ಬಟ್ ಹಾಗಂತ ಮಕ್ಕಳು ಈ ಥರ ಎಲ್ಲ ಮಾಡ್ತವೆ ಅಂತ ನಾವು ಅವರಿಗೆ ಫ್ಲೋರ್ ಟೈಮಿಂಗ್ಗೆ ಕೊಡ್ದಂಗೆ ಇದ್ದರೆ ಅವ್ರ ಡೆವಲಪ್ಮೆಂಟ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಈ ಥರ ಟಾಯ್ಸ್ ಎಲ್ಲ ಹಾಕಿ ಎತ್ತಿಟ್ಟಿದ್ದೀನಿ, ಮತ್ತು ಚಾಪೆನೂ ಹಾಕಿದ್ದೀನಿ. ಚಾಪೆ ಮೇಲೆ ಕಸ ಏನಾದರೂ ಇದ್ದರೆ ಅದನ್ನೆಲ್ಲ ಒಡ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಈ ಥರದ್ದು ಚಾಪೆ ಮೇಲೆ ಕ್ಲೀನ್ ಮಾಡೋಕ್ಕೂ ಅಂತಲೇ ಇಟ್ಕೊಂಡಿದ್ದೀನಿ. ಸೊ ಈ ಥರ ಟಾಯ್ಸ್ ಎಲ್ಲ ಹಾಕಿಟ್ಕೊಂಡಿದ್ದೀನಿ. ಕೆಲವೊಂದು ಮಾತ್ರನೇ ಹೊರಗಡೆ ಹಾಕಿಟ್ಟಿದ್ದೀನಿ.